ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮ್ಮ ಮನೇಲಿ ಗುಮ್ಮ ಬಂದಿತ್ತು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಸುಮ್ಮನೆ ಹಂಗೆ ನಾರ್ಮಲ್ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೆಳಿಗ್ಗೆನೆ ಗುಮ್ಮ ಬಂದಿತ್ತು ನಮ್ಮ ಮನೆಗೆ ಅಲ್ಲಿ ಮೇಲೆ. ನೀವೇ ಹೇಳಿ, ನಾನು ಯಾಕೆ ಹೇಳ್ಬೇಕು? ನೀನೇ ಹೇಳು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೆನ್ನೆ ಹೆಂಗಪ್ಪ ಹೋಳಿ ಆಡಿದ್ ನಾವು. ನೆನ್ನೆ ಎಲ್ಲ ಬೆಳಿಗ್ಗೆ ನಾನು ಪೀಕು ಚಿಟ್ಟಿ ಆಡಿದ್ದೀವಿ, ಸಂಜೆ ಇವರಪ್ಪ ಪೀಕು ಚಿಟ್ಟಿ ಆಡಿದ್ದಾರೆ. ಹೋಳಿನ ಎರಡೆರಡು ಸಲ ಹೋಳಿ ಆಡಿದಾಯಿತು. ನಿನ್ನೆ ಸಖತ್ತಾಗಿತ್ತು. ಬಟ್ ಎಲ್ಲ ಸ್ವಲ್ಪ ಕಲರ್ ಆಗಿದೆ ಟೆರಸ್ ಮೇಲೆ ಇಲ್ಲಿ. ಬಟ್ ಓನರ್ ಏನು ಹೇಳ್ತಾರೋ ಗೊತ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿನ್ನೆ ವ್ಲಾಗ್ ಮಾಡಿದ್ದೀನಿ, ಬಟ್ ಅದನ್ನ ಎಡಿಟ್ ಮಾಡಿಲ್ಲ. ಅದು ಯಾವತ್ತಾಗ್ತಿಲ್ಲೋ ಗೊತ್ತಿಲ್ಲ. ಸುಮ್ಮನೆ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಮಾತಾಡ್ತಿದ್ರೆ ಮಾತಾಡ್ತಾಳೆ, ಸ್ಟಾಪ್ ಮಾಡಿದ್ರೆ ಮಾತಾಡಲ್ಲ ನೋಡಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸುಮ್ಮನೆ ವಿಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಯಾವತ್ತಾಗ್ತೀನಿ ಏನು ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. ಸೊ ನಾರ್ಮಲ್ ಸುಮ್ಮನೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಡೈಲಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ನೋಡೋಣ ಏನಾಗುತ್ತೆ ಅಂತ. ಅಲ್ಲಮ್ಮ, ಬೆಂಗಳೂರು ಬಂದುಬಿಟ್ರೆ ಅಂಚೆ ಮನೆಗೆ ನೀವು? ನೆನ್ನೆ ಅಂತೂ ಸ್ನಾನ ಮಾಡಿದಾಳೆ. ನೆನ್ನೆ ಪೇಂಟಿಂಗ್ ತಂದಿದ್ದಾಳೆ. ಪೀಕು ಏನೇನು ತಗೋಬರ್ತಾನೆ ಅದೆಲ್ಲ ಬೇಕು ಚಿಟ್ಟಿಗೆ. ಅಲ್ಲಮ್ಮ, ಯಾರ್ಯಾರಾದ್ರೂ ಏನು ಹೊಸದು ಕಾಣಿಸುತ್ತೆ ಅದೆಲ್ಲ ಬೇಕು. ಅಲ್ಲ ಐತಲ್ಲ ತಾಂಡಾಗ ಮಚ್ಚೋಗಿ. ಹಲೋ ಮೇಡಮ್, ಏನು ಮಾಡ್ತಿದ್ದೀರಾ? ರಂಗೋಲಿ ಬಿಡ್ತಾ ಇದ್ದೀರಾ? ಚೆನ್ನಾಗಿ ಬಿಡ್ತಿದ್ದೀಮ್ಮ. ಏನದು? ಯಾ ಚಿಕ್ಕಳು ಕೆದ್ರಕೊಂತಿದ್ಯಾ? ಹಾಂ, ನಡಿ ಟೆರಸ್ ಮೇಲೆ ಹೋಗೋಣ. ನಡಿ, ತಿಂಡಿ ತಿಂದ್ಬಿಟ್ಟು ಬರೋಂತೆ. ಇಡೋದು ಸಾಕು ರಂಗೋಲಿ ನಮ್ಮಮ್ಮ. ಇಡಪ್ಪ ಪ್ಲೀಸ್. ನಿನ್ನೆ ನೈಟ್ ಹೋಳಿ ಆಡಿರೋದು. ನಿನ್ನೆ ನಾವು ಆಡಿರೋದು ಹೋಗಿದೆ ಕಲ್ಲರು, ಇವ್ರ ಅಪ್ಪ ಮಗಳು ಆಡಿರೋದು ಹೋಗಿಲ್ಲ. ಸೊ ಇದನ್ನು ಇವಾಗ ನಾನು ಕ್ಲೀನ್ ಮಾಡಬೇಕು. ಬಕೆಟು ಜಗ್ ತಂದಿದ್ದೀನಿ. ತಿಂಡಿ ನಡೀರಿ ನೀವು. ನೋಡಿ ಅಲ್ಲಿ ಇಟ್ಟಿದ್ದೀನಿ ತಿಂಡಿ, ಇನ್ನೂ ತಿಂದಿಲ್ಲ, ಇನ್ನೂ ಕೈಯೇ ಹಾಕಿಲ್ಲ ಅವಳು. ಅಲ್ಲಿ ನೋಡಿ ಹಿಂಗೆ ಆಡ್ತಾವಳು ನೋಡಿ. ನಾನು ಕ್ಲೀನ್ ಮಾಡ್ತಾಯಿದ್ದೀನಿ, ಆಟ ಆಡ್ತಾವಳೆ ಅವಳು. ಅಲ್ಲಿ ಹೋಗು, ಧೂಳಿ ಹೋಗಮ್ಮ ಕಡೆ. ಕ್ಲೀನ್ ಮಾಡಿಬಿಡ್ತೀನಿ, ಬರುವಂತೆ. ಇನ್ನೊಂದು ಚೋಟ್ ಹೊಡೆದ್ಬಿಡ್ತೀನಿ, ಬರುವಂತೆ. ಇವತ್ತೇ ಇಷ್ಟು ಬೇಗ ಪಾಪ ನೀನು ತಿಂಡಿ ತಿಂದಿರೋದು ನೋಡಿ. ಖಾಲಿ ಮಾಡೋಳು ಇವತ್ತು, ಇಷ್ಟು ಬೇಗ ಖಾಲಿ ಮಾಡೋಳೆ. ಅಲ್ಲಮ್ಮ, ತಿಂದ್ಬಿಟ್ರಾ? ಬಾಯ್ ಒರೆಸ್ಕೊಳ್ಳಿ. ನೆನ್ನೆ ಇಲ್ಲೇ ಎಲ್ಲ ಹೋಳಿ ಆಡಿದ್ದು. ಬಟ್ ನನ್ನ ಕಲರ್ ಜಾಸ್ತಿ ಇರುತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಹೋಗೈತೆ. ನಾನೆಲ್ಲಿ ಬೈಸ್ಕೋಬೇಕು ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ಹೋಗೈತೆ ಎಲ್ಲ. ಫುಲ್ಲು ಕ್ಲೀನು. ಟೆರಸ್ನ ನಾವು ಬಂದು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. 4 ಇಯರ್ಸಿಂದ ಒಂದು ಸಲನೂ ಗುಡ್ಸಿರ್ಲಿಲ್ಲ, ಒರೆಸಿರ್ಲಿಲ್ಲ ಟೆರಸ್ ಮೇಲೆ. ಇವತ್ತು ಆಗೋಯ್ತು ಅಪ್ಪ ಮಗಳು ದಿಸೆಯಿಂದ. ಅಲ್ಲಮ್ಮ, ನನ್ನ ಮಗಳಿಗೋಸ್ಕರ ಇವಾಗ ಸ್ಟೇರ್ಸ್ ಕ್ಲೀನಿಂಗ್ ನಮ್ಮದು. ಸ್ಟೇರ್ ಮೇಲೆಲ್ಲ ಸ್ವಲ್ಪ ಬಣ್ಣ ಆಗಿದೆ, ಅದನ್ನು ಸ್ವಲ್ಪ ತೊಳೆದ್ಬಿಟ್ರೆ ಮುಗೀತು ಕೆಲಸ. ನೋಡ್ರಿ. ನೀನು ನಿನ್ನ ಅಪ್ಪನೇ ಮಾಡಿರೋದು ಎಲ್ಲ ಬಣ್ಣ. ನೀನು ನಿನ್ನ ಅಪ್ಪ ಮಾಡಿರೋದು ಬಣ್ಣ ಅಲ್ವಾ? ಶುರು ಮಾಡ್ದಾ? ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಳೆ. ಮಾತಾಡಿ ಇಲ್ಲಿ ಪಾಪ. ಎಷ್ಟು ಸಲ ಮಾಡ್ತೇಮ್ಮ? ನೆನ್ನೆ ಮಾಡಿದಾರಲ್ಲಪ್ಪ. ಇವತ್ತು ಮಾಡಬೇಕಾ? ಸರಿ ಮಾಡಪ್ಪ, ಆಯ್ತು. ಟೆರಸ್ ಮೇಲೆ ಹೋಗಿ ಅವಳಿಗೆ ತಿಂಡಿ ತಿನ್ನಿಸಿ ಮನೆಯಲ್ಲಿ ಅದು ಟೆರಸ್ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇವಾಗ ನಾನು ಇನ್ನೂ ತಿಂಡಿ ತಿಂದಿಲ್ಲ, ಕಾಫಿ ಅಷ್ಟೇ ಕೊಡ್ತಿರೋದು.
ಹೊಟ್ಟೆನೇ ಹಸಿತಲ್ಲ ಇವತ್ತು, ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಿಂಗೆ ಆಟ ಆಡಿಸ್ಬೇಕು ಇವಳನ್ನ 11:30ವರೆಗೂ. 11:30ಗೆ ಸ್ನಾನ ಮಾಡಿಸೋದು. ಯಾಕೆ ಯಾಕೆ ಹೋಗ್ಬೇಕು ಆಚೆಗೆ? ಎಳ್ನೀರು ಕುಡಿಯೋಕೆ ಹೋಗ್ಬೇಕಾ? ಒಳ್ಳೆ ಎಳ್ನೀರು ಅಂತಿದ್ದಾಳೆ. ನಾ 3 ಡೇಸ್ ಆಯಿತು ಬಂದು. ನೆನ್ನೆ ಆಚೆ ಹೋಗೋಣ, ಎಳ್ನೀರು ಕುಡಿಯೋಣ. ಹಾಂ ಅಪ್ಪ? ಅಪ್ಪ ಅಲ್ಲ, ಯಾರು ಬೇರೆ. ನೋಡಿ ನೋಡಿ ಹೆಂಗೆ ಮಾಡ್ತಿದ್ದಾಳೆ ನೋಡಿ ಕಲರ್ಸ್ನ. ಪಾಪು ನಿಂಗೆ ರೈಮ್ಸ್ ಎಲ್ಲ ನೆನಪೈತಾ? ಟ್ವಿಂಕಲ್ ಟ್ವಿಂಕಲ್ ಹೇಳಿ ಹೇಳಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳಿ. ನಿನ್ನ ಜೊತೆ ಮಾತಾಡಲ್ಲ ನಾನು. ಇಲ್ಲಿ ನೀನು ಒಬ್ಳೇ ಹೋಗ್ತೀಯಾ? ಒಬ್ಳೇ ಹೋಗ್ತೀಯಾ? ಸ್ಟೋರೀಸ್ ಅಂದರೆ ತುಂಬ ಇಷ್ಟ ಚಿಟ್ಟಿಗೆ. ಅದಕ್ಕೋಸ್ಕರ ಆ ಸ್ವಪ್ನ ಬುಕ್ ಹೌಸ್ ಇದೆಯಲ್ಲ ಗಾಂಧಿನಗರಲ್ಲಿ, ಅಲ್ಲಿಗೆ ಹೋಗೋಣ ಒಂದಿನ. ಯಾವ್ದಾದ್ರು ಸ್ಟೋರಿ ಬುಕ್ ತೊಗೊಂಬರೋಣ, ಹೇಳೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಇನ್ನೇನು ನೆಕ್ಸ್ಟ್ ಸ್ಕೂಲಿಗೂ ಸೇರ್ಕೊತಿದ್ದಾಳಲ್ಲ. ಸೊ ಏನಾದರೂ ಬೇರೆ ಐಟಮ್ಸ್ಗಳು 1 2 3 ಆಗಿರ್ಬೋದು, ABCD ಆಗಿರ್ಬೋದು, ಅಥವಾ ಬೇರೆ ಗೇಮ್ಸ್ ಥರ ಯಾವುದಾದ್ರೂ ಬುಕ್ಸ್ ಇದ್ದರೆ, ಏನಾದ್ರು ಟಾಯ್ಸ್ ಥರ ಏನಾದರೂ ಇದ್ದರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಬುಕ್ಸಲ್ಲಿ ತೊಗೊಂಡು ಆಚೆ ಏನಾದ್ರು ಟಾಯ್ಸ್ ಏನಾದ್ರು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಒಂದಿನ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಹೋಗಿ ಬುಕ್ಸು ಮತ್ತು ಸ್ಟೋರಿ ಬುಕ್ಸ್ ಎಲ್ಲ ತೊಗೊಂಬರ್ಬೇಕು. ಸೊ ನೋಡೋಣ ಯಾವತ್ತು ಹೋಗ್ತೀನಿ ಅಂತ. ನೋ ಪಾಪಾ. Hey, telling lies. No papa. Open your mouth. ಊರಿಗೆ ಹೋಗ್ಬಿಟ್ಟು ಎಲ್ಲ ಮರ್ತುಬಿಟ್ಟಾಳೆ. ಆಟವಿ ಪೋಸ್ ಕೊಡೋದು ನೀವು? ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಚಿಟ್ಟಿದ್ದು 2 ಕೈಗೂ ಬಣ್ಣ ಹಾಕ್ಸಿ. ಹಾಂ ಒಂದೇ ಒಂದು ಪೋಸ್ ಕೊಡಪ್ಪ. ಹೆಂಗೆ ಪೋಸ್ ಕೊಟ್ಟಿದ್ದು ಇಷ್ಟವರೆಗೂ ನೀವು? ಪೋಸ್ ಹಿಂಗೆ ಮಾಡಿದ್ರಲ್ಲ ಹಂಗೆ. ಅದೇನು ಮಾಡ್ತಾಯಿದ್ದಿ ಮಗಳೇ? ಏನು ಮಾಡ್ತಾಯಿದ್ದಿ? ಅದು ಪೂರಿ ಮಾಡೋಕ್ಕೆ ಅಂತ ಕವರ್ ಕಟ್ ಮಾಡ್ಕೊತ ಇದ್ದೆ. ನಾನು ಕಟ್ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ನೋಡಿ. ಕೈಗೆ ಏನಾದ್ರು ಚುಚ್ಚಿದ್ರೆ ಏನು ಮಾಡಲಿ ನಾನು? ಹಾಂ ಏನು ಮಾಡಲಿ ಹೇಳು ನಾನು? ಕೈ ಗಾಯ ಆಯ್ತದೆ ಪಾಪ. ಅಮ್ಮ ಸಾಕು ಬಿಡಪ್ಪ. ಇವತ್ತು ಮೇಡಮ್ ಅವರು ಬೇಗ ಎದ್ದಿದ್ದಾರೆ. 1:30ಗೆ ಎದ್ದಿದ್ದಾಳೆ ಇವತ್ತು. ಡೈಲಿ 2:30ಗೆ ಎದ್ದೇಳ್ತಾ ಇದ್ಲು. ಇವತ್ತು ಬೇಗ ಎದ್ದಿದ್ದಾಳೆ ಅಲ್ಮ? ಒಂದು ಸಾಕು ಬಿಡಿ, ಎತ್ತಿಡೋಗಿ ಸಾಕು. ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಪೂಜೆ ಮಾಡಕ್ಕ? ಪೂರಿ ಮಾಡಕ್ಕ? ನೀವು ಮಾಡ್ತೀರಾ ಪೂರಿನ? ಏಯ್ ಯಪ್ಪ ತುಟ್ಟಿ ಮುಖಕ್ಕೆ ಕುಯ್ಕೊಂಬಿಟ್ಟಿಯ ಪಾಪ. ಆಮೇಲೆ ಕೊಡು, ಸಾಕು ಕೊಡು. ಅಪ್ಪ ಏಟೈತದ ಮಮ್ಮ ಅದರಲ್ಲಿ? ಚಾಕ್ಲೇಟು ಅವತ್ತು ಬರ್ತಡೇ ಅಂತೀನಿ, ಆ್ಯನ್ಯುವಲ್ ಡೇ ಇತ್ತಲ್ಲ, ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ರ ಅಪ್ಪನ ಹತ್ರ ತಗ್ಸ್ಕೊಂಬಂದಿದ್ಲು. ಸೊ ಅದನ್ನು ಬಚ್ಚಿಟ್ಟಿದೆ. ಇವತ್ತು ಸಿಕ್ಬಿಡ್ತು ಅವಳ ಕೈಗೆ ಅಲ್ಲಮ್ಮ? ಕೊಡಿಲಿ ಓಪನ್ ಮಾಡ್ಕೊಡ್ತೀನಿ. ಕೊಡಿಲ್ಲ ಆಗಿಲ್ಲ ಓಪನ್. ನನ್ಗರ್ಧ ನಿನ್ಗರ್ಧ ಆಯ್ತಾ? ನಂಗರ್ಧ ನಿನ್ಗರ್ಧ. ಮುಕ್ತಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ಬಿಡ್ತೈತೆ ನನಗೆ. ಕಿತ್ತುಬಿಟ್ಟೆ ಇದು ಉರಿತಾ ಇದೆ. ಇದರ್ಧ ಇದು ನೋಡಿ ಇಲ್ಲಿ, ಇದರ್ಧ ಅಂತ ಇದು ಅರ್ಧ ನಿನ್ಗೆ, ಅರ್ಧ ನನಗೆ, ಫುಲ್ಲು ಅರ್ಧ ನೋಡಿ ಗೈಸ್. ಇದು ಅರ್ಧ ಅಂತೆ. ಇದು 1 ಪೀಸ್ ಕೊಟ್ಟಿದ್ದಲ್ಲ, ಅವಳು ಎಷ್ಟು ತಿಂತಿದ್ದಲ್ಲ ನೋಡಿ, ತೋರಿಸು ಎಷ್ಟು ತಿಂತಿದೆ ಅಂತ. ಹಾಂ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಅರ್ಧ ಅಂತೆ. ಇನ್ನೊಂದು ಸ್ವಲ್ಪ ಕೊಡಿ ಪ್ಲೀಸ್ ಗೈಸ್. ನೋಡಿ ಗೈಸ್ ಹೆಂಗ್ ಮಾಡ್ತಾಳೆ ನೋಡಿ ಇಲ್ಲಿ.
ಬರೀ ಇಂಥದೆಯಾ ಜಾಸ್ತಿ ಕೊಡು. ಅಮ್ಮ ಬಾಯಲ್ಲಿ ಹಾಕ್ಬಿಟ್ಟೋಗಿದ್ದಾಳೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕೈಯಲ್ಲಿ ಮುಡ್ಕೊಡ್ಬೇಕು, ಹಂಗೆ ಬಾಯಲ್ಲಿ ಕೊಡೋದಲ್ಲ. ನಾನು ತುಂಬಬೇಕಾ ನೋಡಿ, ಎಲ್ಲನೂ ಚೆಲ್ಲಿದಾಳೆ ಕೆಳಗಡೆ. ಇದನ್ನ ನಾನು ತುಂಬಬೇಕಂತೆ. ಹಾಂ, ನಾನು ತುಂಬಬೇಕಾ? ನಾನು ಯಾಕೆ ತುಂಬಬೇಕು? ನೀನು ತುಂಬು. ನೋಡಿ, ಇವಳು ಚೆಲ್ಲದಂತೆ ನಾನು ತುಂಬಬೇಕಂತದನ್ನ. ನಾನು ತುಂಬಲ್ಲ, ಅವಳ ಕೈಲೇ ತುಂಬಿಸ್ತೀನಿ ಇವಾಗ. ತುಂಬಿ ತುಂಬಿ ಬೇಗ ಬೇಗ. ನೋಡಿ ಹೆಂಗೆ ಮನೆ ತುಂಬ ಚೆಲ್ಲಾಡಿದಲ್ಲ ನೋಡಿ. ಯಾಕೆ ತುಂಬಲ್ಲ? ಯಾಕೆ ತುಂಬಲ್ಲ ನೋಡಿ. ಓಡೋದು ಯಾವಾಗಲೂ ಅಲ್ಲೇ ಪಕ್ಕದ ಮನೇಲಿ ಇರೋದು. ನಮ್ಮ ಮನೇಲಂತೂ ಇರೋದಿಲ್ಲ. 24/7 ಮಲ್ಕೊಳ್ಳೋದು ಅಷ್ಟೇ, ಮಿಕ್ಕಿ ಟೈಮಲ್ಲೆಲ್ಲ. ಇವಾಗ ಸ್ನ್ಯಾಕ್ಸ್ ಟೈಮ್. ಕಡಲೆಕಾಯಿ ತೊಗೊಬಂದಿದ್ರು ಅಪ್ಪ ಮಗಳು ನೆನ್ನೆ ಹೋಗಿ, ಅದನ್ನು ಬೇಯಿಸಿದ್ದೀನಿ. ಇವಾಗ ತಿನ್ನಬೇಕು. ಬರ ಪಿಕು, ತಿನ್ಬರ. ಕಡಲೆಕಾಯಿ ತಿನ್ಬರ. ಚಿಟ್ಟಿ ಬಿಡಿಸ್ಕೊಡ್ತಿದ್ದೀರಪ್ಪ. ನಾನು ಬಿಡಿಸ್ಕೊಡ್ತೀನಿ. ಬಿಡ್ಸಕ್ಕೆ ಬರಲ್ಲ ನೋಡಿ, ಹೆಂಗೆ ತಿಂತವಳಲ್ಲಿ. ಅರ್ಧ ಬರ್ಧ ಹೋಗುತ್ತೆ ನೋಡಿ. ಪೇಂಟ್ ಮಾಡ್ತೀನಿ ಅಂದ್ಬಿಟ್ಟು ಪೇಂಟ್ ಎಲ್ಲ ಮಾಡ್ಕೊಂಡಿದ್ದಲ್ಲ. ಆಮೇಲೆ ಗಾಯ ಅಂದ್ಕೋಬೇಡಿ, ಪೇಂಟ್ ಅದು ಅಲ್ಲಮ್ಮ. ನಾನು ಬಿಡಿಸ್ಕೊಡ್ತೀನಿ ರೀ. ತಾಳ್ಮೆನೇ ಇಲ್ಲ ನನ್ನ ಮಗಳಿಗೆ. ತಗೋ, ಇಲ್ಲಿ ತಗೊಳ್ಳಲ್ಲ. ನಾನು ಬಿಡಿಸ್ಕೊಡ್ತೀನಿ, ತಿನ್ನಮ್ಮ. ತಳಪ್ಪ ನೋಡಿ, ಫುಲ್ ಹಂಗೆ ಒಳಗಡೆ ಹಾಕೊತಾಳೆ. ಹಾಂ, ಹಂಗೆ ಅಲ್ಲಲ್ಲಿ ಓಪನ್ ಮಾಡಿಬಿಟ್ಟು ಹೀಗೆ ತಿನ್ನೋದು ಹಿಂಗೆ. ಚೆನ್ನಾಗಿ ತಿಂತೀರ ಪಾಪ. ನಿಂಗೆ ಇಷ್ಟನಾ ಕಡಲೆಕಾಯಿ? ಹೌದು, ಅದಕ್ಕೆ ತಂದ್ರೆ ಅಪ್ಪ ಮಗಳಿಬ್ರು ಹೋಗಿ. ಅಪ್ಪ ಏನೋ ಬಂದೇ ಇಲ್ವಲ್ಲ ಇವತ್ತು. ಇನ್ನೂ ಅಡುಗೆ ಮಾಡಿಲ್ಲ, ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಸ್, ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಏನಾದ್ರು ದಾಲ್ ಮತ್ತು ರೈಸ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಲ್ಲಮ್ಮ. ದಾಲ್ ರೈಸ್ ತಿಂತೀರಾ? ತಿನ್ನಲ್ಲ, ಮತ್ತೇನು ಬೇಕು? ಹಾಂ, ಏನು ಬೇಕು? ಜೋರಾಗಿ ಹೇಳಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೋಡಿ, ಕಡಲೆಕಾಯಿ ತಿಂತಿದ್ದಾಳೆ. ಇಲ್ಲಿ ಗೋಬಿ ಬೇಕಂತ ಊಟಕ್ಕೆ. ಅವಳಿಗೆ ಊಟ ಮಾಡಲ್ಲ ಅಂತ, ಅನ್ನ ಸಾಂಬಾರು ತಿನ್ನಲ್ಲ ಅಂತ, ಗೋಬಿ ಬೇಕಂತ ಅವಳಿಗೆ. ಸೊ ಇವಾಗ ರೈಸು ಮತ್ತು ದಾಲ್ ಏನಾದರೂ ಮಾಡ್ತೀನಿ. ಸೊ ಇವರಪ್ಪ ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತು, ಬಟ್ ಇವತ್ತು ಇನ್ನೂ ಬಂದಿಲ್ಲ. ಕೆಲಸ ಜಾಸ್ತಿ ಇದೆ ಅನಿಸುತ್ತೆ ಅಲ್ಲಮ್ಮ. ಫೋನ್ ಮಾಡಿದ್ರ ಅಪ್ಪಂಗೆ? ಹಾಂ, ಫೋನ್ ಮಾಡಿದ್ರಮ್ಮ? ಏನು ಹೇಳ್ತಪ್ಪ? ಇಲ್ಲೇ ಇದ್ದೀನಿ ಅಂತ. ಮತ್ತೆ ಇನ್ನೂ ಬಂದೇ ಇಲ್ಲ. ಹಾಲು ತರಕ? ಬರೀ ಸುಳ್ಳು, ಅಪ್ಪ ಮಗಳಿಬ್ರು. ಏನು ಪಾಪ ಇದು? ಹಾಂ, 2 ನಿಮಿಷಗಳ ಕಡೆ ನೋಡಿಲ್ಲ ಅಂದ್ರೆ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಕಡಲೆ ಹಿಟ್ಟನ್ನ ತಗೊಂಡು ಬಾಕ್ಸ್ನ. ಚಪ್ಪ ಪಾಪ, ಏನು ಮಮ್ಮ ಇದು? ಎಟು ಕೊಡ್ತೇನೆ ನಿನಗೆ ಅಲ್ಲಿ. ಬಿಡೆ ಅಪ್ಪ, ವೇಸ್ಟ್ ಮಾಡಿಬಿಡು ಪಾಪ. ಅನ್ನ ಮಾಡೋದದು. ಬಿಡಮ್ಮ. ಹೇಳಿ ಮಾತು ಕೇಳಲ್ಲ ನೀನು. ಬೇರೆದಾಗ್ತೀನಿ ಇರು, ಟಿವಿ ಬೇರೆದಾಗ್ತೀನಿ, ಕೊಡು ಮತ್ತೆ. ಹಾಂ, ಹಂಗೆ ಗುಡ್ ಗರ್ಲ್ ನೋಡಿ. ಅವಳಿಗೆ ಬೇಕಂದ್ರೆ ಮಾತ್ರ ನಾವು ಹೇಳಿದ ಮಾತು ಕೇಳೋದು. ನೋಡಿ ಇಲ್ಲಿ ಹೆಂಗೆ ಮಾಡವಳಿ ಅಂತ. ಇಲ್ಲಿ ದೇವರೇ, ಕ್ಲೀನ್ ಮಾಡಿ. ಇವಾಗ ನೀನೇ ಕ್ಲೀನ್ ಮಾಡೋದನ್ನ. ಅಪ್ಪ, ನಿಜವಾಗ್ಲೂ ಕ್ಲೀನ್ ಮಾಡ್ತಾ ಇದೀಯಾ? ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನನಗೆ ಕ್ಲೀನ್ ಮಾಡೋ ಅಂತ ತಕ್ಷಣ ಕ್ಲೀನ್ ಮಾಡ್ತಾವಳು ನನ್ನ ಮಗಳು. ಹಾಂ, ಮಾಡಿ. ಗುಡ್ ಗರ್ಲ್. ನನ್ನ ಮಾತನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತೀಯ ಅಂತ ಗೊತ್ತಿರಲಿಲ್ಲ ಚಿಟ್ಟು ಪಾಪ. ತಗೊಳ್ಳಿ, ಮರ ತಗೊಳ್ಳಿ. ಇದಕ್ಕೆ ಎತ್ತಗಿ. ಎತ್ತಗಿ ಪಾ. ನೋಡಿ, ನಮ್ಮ ಮಗಳು ಇವತ್ತೇ ಫಸ್ಟ್ ಹಿಂಗೆ ಕೆಲಸ ಮಾಡ್ತಾ ಇರೋದು. ಗುಡ್ ಗರ್ಲ್ ಚಿಟ್ಟಿ. ಮಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಬೇಡ ಬಾರಪ್ಪ, ಆಲ್ರೆಡಿ 8 ಗಂಟೆ ಆಗೈತೆ.
ಬೇಡ ಬಾ. ಹ್ಞೂ ಅದೇ ಅಲ್ಲಿ ಆಡಿದ್ರೆ ಕಾಲು ನೋವು ಬರಲ್ವಾ? ಕಳ್ರು ಅವ್ರು ಇಬ್ರು ಕಳ್ರು. ಲಾಲಿಪಾಪ್ ತಿಂದ? ಹಾ ತಿಂದ ಲಾಲಿಪಾಪು? ಎಲ್ಲೋಗ್ತಿದ್ಯಾ? ಹಾ ಅಲ್ಲಿ ಯಾರು ಬರ್ತಾ ಇಲ್ಲ ನೋಡಲ್ಲಿ, ಯಾರು ಬರ್ತಾ ಇಲ್ಲ ನಿನ್ ಜೊತೆ. Thank you for watching. Don't forget to like, comment and subscribe the channel.